ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಬಾಸ್ಕೆಟ್ಬಾಲ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ಗ್ರೂಪ್ ಗೇಮ್ಸ್ ಮೇಲೆ ಕಬಡ್ಡಿ, ಖೋಖೋ, ವಾಲಿಬಾಲ್ 3 ಗೇಮ್ಸ್ ಮುಗಿಸಿದ್ದೀನಿ. ಇದು 4ನೇ ಗೇಮ್ಸು ವಾಲಿಬಾಲ್, ಇದು ಬಾಸ್ಕೆಟ್ಬಾಲ್. ಈ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ವಾಲಿಬಾಲ್ ಅಂತ ಬರ್ತೈತೆ. ಬಾಸ್ಕೆಟ್ಬಾಲ್ ಆಟ 5 ಜನರನ್ನು ಒಳಗೊಂಡಂಥ 2 ತಂಡಗಳ ಮಧ್ಯೆ ಆಡ್ತಾರೆ. 5 ಜನ ಇರ್ತಾರೆ. ಇಲ್ಲಿ 7 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. 5 ಜನ ಏನಿರ್ತಾರೆ, ಆಡುವವರು ಇರ್ತಾರೆ. ಇಲ್ಲಿ ಆಡುವವರೇ ಏನಿರ್ತಾರೆ, ಕಡಿಮೆ ಇರ್ತಾರೆ. ಎಕ್ಸ್ಟ್ರಾ ಪ್ಲೇಯರ್ಸ್ ಜಾಸ್ತಿ ಇರ್ತಾರೆ. ಎಕ್ಸ್ಟ್ರಾ ಪ್ಲೇಯರ್ಸ್ ಬರೋದು ಆ್ಯಕ್ಚುಲಿ ಅದು ಬದಲಿ ಆಟಗಾರರು. 2 ತಂಡಗಳ ಮಧ್ಯೆ ಆಡ್ತಾರೆ. ಆಯತಾಕಾರದ ಅಂಕಣ ಇರ್ತೈತಿ. ಇಲ್ಲಿ ನೆಲದಿಂದ ಎತ್ತರದಲ್ಲಿರುವಂತಹ ನೆಟ್ಟಿನಲ್ಲಿ ಏನು ಮಾಡಬೇಕು, ನಾವು ಬಾಲ್ ಹಾಕೋದು ಏನಾಗಿರ್ತೈತಿ, ಈ ಒಂದು ಕ್ರೀಡೆ ಉದ್ದೇಶ ಆಗಿರ್ತೈತಿ. ಅದು ನೆಲದಿಂದ ಎಷ್ಟು ಎತ್ತರ ಇರ್ತೈತಿ ಆ ಬಾಸ್ಕೆಟ್ ಅಂದರೆ 3.05 ಮೀಟರ್ ಇರ್ತೈತಿ. ಅಮೇರಿಕದ ಸ್ಪ್ರಿಂಗ್ ಫೀಲ್ಡ್ನ YMC ತರಬೇತಿ ಶಾಲೆಯ ಶಿಕ್ಷಕರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಏನು ಮಾಡ್ತಾರೆ, ಬಾಸ್ಕೆಟ್ಬಾಲನ್ನು ಕಂಡುಹಿಡ್ತಾರೆ. ವಾಲಿಬಾಲ್ ಕಂಡುಹಿಡಿದವರು ವಿಲಿಯಂ ಜಿ ಮಾರ್ಗನ್. 1895ರಲ್ಲಿ ವಿಲಿಯಂ ಜಿ ಮಾರ್ಗನ್ ಅವರು ವಾಲಿಬಾಲ್ ಕಂಡುಹಿಡ್ತಾರೆ. 1891ರಲ್ಲಿ ಅಂದರೆ ವಾಲಿಬಾಲ್ಗಿಂತ ಮುಂಚೆನೇ ಏನು ಮಾಡ್ತಾರೆ, ಜೇಮ್ಸ್ ನೈಸ್ಮಿತ್ ಅವರು ಈ ಒಂದು ಬಾಸ್ಕೆಟ್ಬಾಲನ್ನು ಕಂಡುಹಿಡಿದ್ದಾರೆ. ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಂಥ ಡಾಕ್ಟರ್ ಲೂಥರ್ ಗ್ಲಿಕ್ ಅವರ ಒಂದು ನಿರ್ದೇಶನಕ್ಕೆ ಪ್ರತಿಕ್ರಿಯೆಯಾಗಿ ಏನು ಮಾಡ್ತಾರೆ, ಈ ಒಂದು ಕ್ರೀಡೆಯನ್ನು ರೂಪಿಸ್ತಾರೆ. ಯಾರು, ಜೇಮ್ಸ್ ನೈಸ್ಮಿತ್ ಅವರು. ಮೊದಲು ನಿಯಮಗಳನ್ನು ಬರೆದವರು ಯಾರು ಅಂದರೆ ಜೇಮ್ಸ್ ಸ್ಮಿತ್. ಅದು ಕಂಡುಹಿಡಿದ್ರು ಕೂಡ ಅವರೇ, ನಿಯಮಗಳು ಬರೆದವರು ಕೂಡ ಜೇಮ್ಸ್ ನೈಸ್ಮಿತ್ ಅವರೇ. 1960ರಲ್ಲಿ ಏನಿತ್ತು, ಬುಟ್ಟಿ ಇತ್ತು. ಅದರ 1960ರ ನಂತರ ಏನಾಯಿತು, ಬುಟ್ಟಿಯ ಬದಲಾಗಿ, ಅಂದರೆ ಮುಂಚೆ ಬುಟ್ಟಿ ಇತ್ತು. 1960ರ ನಂತರ ಬುಟ್ಟಿಯ ಬದಲಾಗಿ ಏನಾಯಿತು, ಹಿಂಭಾಗದ ಹಲಗೆಗೆ ಅಂದರೆ ಬ್ಯಾಕ್ ಬೋರ್ಡ್ಗೆ ಜೋಡಿಸಿರೋದಂಥ ಲೋಹದ ಹುಪ್ಸಿಗೆ ಏನು ಮಾಡ್ತಾರೆ, ಇದನ್ನು ಬದಲಾವಣೆ ಮಾಡ್ತಾರೆ. ಪಿಚ್ ಹಣ್ಣಿನ ಬುಟ್ಟಿ ಬಳಸ್ತಿದ್ರು ಮುಂಚೆ ಎಲ್ಲ. ಆ ಒಂದು ಪಿಚ್ ಹಣ್ಣಿನ ಬುಟ್ಟಿಯನ್ನು ತೆಗೆದು ಏನು ಮಾಡ್ತಾರೆ, ಒಂದು ಬ್ಯಾಕ್ಗೆ ಏನು ಮಾಡ್ತಾರೆ, ಒಂದು ಬ್ಯಾಕ್ ಹಲಗೆಯನ್ನು ಅವರು ಹಾಕ್ತಾರೆ. ನೋಡಿರಿ, 1906ರಲ್ಲಿ ಬುಟ್ಟಿಯ ಬದಲಿಗೆ ಒಂದು ಹಿಂಭಾಗ ಹಲಗೆಗೆ ಅಂದರೆ ಬ್ಯಾಕ್ ಬೋರ್ಡ್ಗೆ ಜೋಡಿಸಿರೋಂಥ ಲೋಹದ ಹೊಪ್ಸಿಗೆ ಏನು ಮಾಡ್ತಾರೆ, ಇದು ಬದಲಾಯಿಸ್ತಾರೆ. ಪ್ರಾರಂಭದಲ್ಲಿ ಅಂಕ ಗಳಿಸಬೇಕಾದರೆ ಒಂದು ಏನು ಮಾಡ್ತಾಯಿದ್ರು, ಫುಟ್ಬಾಲ್ ಬಳಸ್ತಾಯಿದ್ರು. ಇದಕ್ಕೆ ಪರ್ಟಿಕ್ಯುಲರಾಗಿ ಬಾಸ್ಕೆಟ್ಬಾಲ್ ಇರಲಿಲ್ಲ. ಹಾಗಾಗಿ ಫುಟ್ಬಾಲ್ನ ಒಂದು ಬಾಲನ್ನು ಬಳಸ್ಕೊಂಡು ಬಾಸ್ಕೆಟ್ಬಾಲನ್ನು ಆಡ್ತಾಯಿದ್ರು. 1950ರ ವೇಳೆಯಲ್ಲಿ ಸದ್ಯಕ್ಕಿರುವಂತಹ ಕಿತ್ತಳೆ ಚೆಂಡಿನ ಬಣ್ಣದ ಆವಿಷ್ಕಾರ ಆಗ್ತೈತೆ. 1950ರಲ್ಲಿ ಈಗೇನು ಕಿತ್ತಳೆ ಬಣ್ಣ ಚೆಂಡನ್ನು ನೋಡ್ತೀವಲ್ಲ, ಅದು ಏನಾಗ್ತೈತೆ, ಆವಿಷ್ಕಾರ ಆಗ್ತೈತೆ 1950ರಲ್ಲಿ. ಬಾಸ್ಕೆಟ್ಬಾಲ್ ಅಂತೇಳಿ ಯಾರು ಹೆಸರಿಟ್ಟರು ಅಂತಂದರೆ ಜೇಮ್ಸ್ ನೈಸ್ಮಿತ್ ಅವರೇ ಹೆಸರಿಡ್ತಾರೆ. ಹೆಸರಿಟ್ಟವರು ಅಂದರು ಅದನ್ನೇ, ಕಂಡು ಹಿಡಿದವರಂದ್ರೂ ಅದನ್ನೇ, ಮೊದಲ ನಿಯಮಗಳನ್ನು ಬರೆದವರಂದ್ರೂ ಕೂಡ ಜೇಮ್ಸ್ ನೈಸ್ಮಿತ್. 3 ಕಡೆ ಕೂಡ ಇವರು ನಾವು ಇವರು ಕಾಣಿಸ್ಕೊಳ್ಳೋದನ್ನು ನಾವು ನೋಡ್ತೀವಿ. ಬಾಸ್ಕೆಟ್ಬಾಲ್ ಆಟವನ್ನು ಹೇಗೆ ಪ್ರಾರಂಭ ಮಾಡ್ತೀವಿ ಅಂತಂದರೆ ನಾವು ಜಂಪ್ ಬಾಲ್ ಮೂಲಕ ಮಾಡ್ತೀವಿ. ಈ ಆಟ ಎಲ್ಲಿ ಹುಟ್ಕೊಳ್ತಂದರೆ USA ವಾಲಿಬಾಲ್ ಕೂಡ USA ಹುಟ್ಕೊಂಡಿತ್ತು. ಪ್ರಥಮ ಬಾರಿಗೆ ಅಧಿಕೃತವಾಗಿ 1897ರಲ್ಲಿ YMCಯಲ್ಲಿ ಏನು ಮಾಡ್ತಾರೆ, ಈ ಆಟವನ್ನು ಆಡ್ತಾರೆ. 9 ಜನ ಆಟಗಾರನ್ನು ಆವಾಗ ಆಡ್ತಾರೆ. ಆ ಟೈಮಲ್ಲಿ 2 ತಂಡಗಳ ಮಧ್ಯೆ 9 ಜನರ ಆಟಗಾರರು ಅಂದಿನ ನಿಯಮಗಳನ್ನು ಅನುಸರಿಸಿ ಏನು ಮಾಡ್ತಾರೆ, ಈ ಒಂದು ಆಟವನ್ನು ಆಡ್ತಾರೆ. 1 ಮತ್ತು 0 ಅಂಕಗಳಿಂದ ಏನಾಯಿತು, ಈ ಒಂದು ಗೇಮ್ಸು ಕೊನೆಗೊಂಡಿರ್ತದೆ. ಅಂಕ ಗಳಿಸಬೇಕಾದ್ರೆ ಏನು ಮಾಡಬೇಕು, 25 ಅಡಿ ದೂರದಿಂದ ಚೆಂಡನ್ನು ಬುಟ್ಟಿಯೊಳಗೆ ಹಾಕಬೇಕಾಗಿತ್ತು. ಅದು ಎಷ್ಟು ಹೈಟ್ ಇರ್ತಿತ್ತು ನೋಡ್ತೀವಿ, 3.05 ಮೀಟರ್ ಏನಿರ್ತಿತ್ತು ಹೈಟಲ್ಲಿ ಈ ಒಂದು ಬಾಸ್ಕೆಟ್ಬಾಲಲ್ಲಿ ನಾವು ಹಾಕಬೇಕಾಗಿತ್ತು. 1938ರಲ್ಲಿ ಪ್ರಥಮ ಬಾರಿಗೆ ಅಮೇರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳ ಏನು ಮಾಡೋದು, ರಾಷ್ಟ್ರಮಟ್ಟದ ಆಟಕ್ಕೆ ಚಾಲನೆ ಕೊಡ್ತವೆ. ಎಷ್ಟರಲ್ಲಿ, 1938ರಲ್ಲಿ. 1946ರಲ್ಲಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ NBA ಅಂತ ಕರಿತೀವಿ, ಅದೇನಾಗಿತ್ತು, ಸ್ಥಾಪನೆ ಆಯಿತು. 1946ರಲ್ಲಿ ಏನಾಯಿತು, ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಸ್ಥಾಪನೆ ಆಯಿತು. ಅದು ಎಲ್ಲಿ ಸ್ಥಾಪನೆ ಆಗ್ತದೆ, ಅಮೇರಿಕಾದಲ್ಲಿ ಸ್ಥಾಪನೆ ಆಗ್ತೈತಿ. 1936ರಲ್ಲಿ ಬಾಸ್ಕೆಟ್ಬಾಲ್ ಏನು ಮಾಡ್ತಾರೆ, ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡೆ ಮಾಡ್ತಾರೆ. ಇದು ಪುರುಷರ ಒಂದು ವಿಭಾಗದಲ್ಲಿ. ಮಹಿಳೆಯ ವಿಭಾಗದಲ್ಲಿ ಬಾಸ್ಕೆಟ್ಬಾಲ್ ಯಾವಾಗ ಮಾಡಿದ್ರು, 1976ರಲ್ಲಿ ಮಾಡ್ತಾರೆ. 1937ರಲ್ಲಿ FIBA ಅಂದರೆ ಫೆಡರೇಷನ್ ದಿ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಏನಾಯಿತು, ಸ್ಥಾಪನೆ ಆಗ್ತೈತೆ. ಇದರ ಪ್ರಕಾರ ನಿಯಮಗಳು ಕೂಡ ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. ಇದು ಬಾಸ್ಕೆಟ್ಬಾಲ್ನ ಒಂದು ಅಂಕಣ. ನೋಡಿರಿ, ಇದು ಉದ್ದ ಎಷ್ಟಿದೆ, 28 ಮೀಟರ್ ಉದ್ದ ಇದೆ ಮತ್ತು 15 ಮೀಟರ್ ಏನಿದೆ ಅಗಲ ಇದೆ. ಉದ್ದ ಬಂದುಬಿಟ್ರೆ
28 ಮೀಟರ್, ಅಗಲ ಬಂದುಬಿಟ್ಟು ಎಷ್ಟಾಗುತ್ತೆ 15 ಮೀಟರ್ ಇದೆ. ಇದು ಏನಿದೆ 3.60 ಸರ್ಕಲ್, ಇದು 3.60 ಮೀಟರ್ ಸರ್ಕಲ್, ಇದಕ್ಕೆ ಸೆಂಟರ್ ಸರ್ಕಲ್ ಅಂತೇಳಿ ಕರಿತೀವಿ. ಇದು ನೋಡ್ರಿ, ಇದು ಇಲ್ಲಿಂದ ಇಲ್ಲಿಗೆ ಇದು ಎಷ್ಟಿದೆ 6.25 ಮೀಟರ್ ಇದೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಸಿಗ್ತದಲ್ಲ ಹುಪ್ಸು, ಇಲ್ಲಿ ಎಷ್ಟಿದೆ 1.80 ಮೀಟರ್ ಇದೆ ಇಲ್ಲಿಂದ ಇಲ್ಲಿಗೆ. ಇದ್ರ ಮೆಜರ್ಮೆಂಟಿನ ಕೆಳಗಡೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿಂದ ನೋಡಿರಿ 1.25 ಮೀಟರ್ ಇದೆ ಇಲ್ಲಿಂದ ಇಲ್ಲಿಗೆ ಗ್ಯಾಪ್. ಇಲ್ಲಿಂದ ಇಲ್ಲಿಗೆ ಇದು ಎಷ್ಟಿರ್ತೈತೆ 5.80 ಮೀಟರ್ ಇರ್ತೈತೆ. ಇದು ಯಾವುದಕ್ಕೆ ಏನಂತಾರೆ ಅಂತ ಹೇಳಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಬಾಸ್ಕೆಟ್ಬಾಲ್ ಅಂಕಣದ ಉದ್ದ ಮತ್ತು ಅಗಲ. ಉದ್ದ ಎಷ್ಟಿರ್ತೈತೆ 28 ಮೀಟರ್ ಉದ್ದ ಇರ್ತೈತೆ, ಅಗಲ ಬಂದುಬಿಟ್ಟು 15 ಮೀಟರ್. ಬಾಸ್ಕೆಟ್ಬಾಲ್ ಕೋರ್ಟ್ನ ಎಲ್ಲ ಗೆರೆಗಳದ್ದು ಎಷ್ಟಿರ್ತೈತೆ 5 ಸೆಂಟಿಮೀಟರ್. ಹಿಂದೆ ಕೂಡ ಎಲ್ಲ ಗೆರೆಗಳು ಯಾವುದು ಗೇಮ್ಸಲ್ಲಿ ಕಾಮನಾಗಿ ಎಲ್ಲ ಗೆರೆಗಳ ಅಗಲ ಎಷ್ಟಿರ್ತೈತೆ 5 ಸೆಂಟಿಮೀಟರೇ ಇರ್ತೈತೆ. ಬಾಸ್ಕೆಟ್ಬಾಲ್ 3 ಅಂಕದ ವಲಯ. ಬಾಸ್ಕೆಟ್ನಿಂದ ಎಷ್ಟು ದೂರದಲ್ಲಿರಬೇಕು ಅಂದರೆ ಅಲ್ಲಿ ಆಡೋದ್ರಿಂದ ಅಲ್ಲಿ 3 ಅಂಕಗಳು ಸಿಗ್ತೈತಿ. ಅದು ಎಷ್ಟಿರಬೇಕು 6.25 ಇರಬೇಕು. ತೋರಿಸ್ತಿಲ್ಲದು ಇಲ್ಲಿದೆ ನೋಡಿ, 3 ಅಂಕದ ವಲಯ ಅಂತೇಳಿ ಇದಕ್ಕೆ ಕರಿತೀವಿ. ಎಷ್ಟು ದೂರ ಇರಬೇಕಂತ ಕೇಳ್ತಾರೆ 6.25. ಬಾಸ್ಕೆಟ್ಬಾಲ್ ರಿಂಗ್ನಲ್ಲಿರೋ ನೆಟ್ನ ಉದ್ದ ಎಷ್ಟು? ಬಾಸ್ಕೆಟ್ಬಾಲ್ ರಿಂಗ್ ಇದೆಯಲ್ಲ, ಆ ರಿಂಗ್ನಲ್ಲಿರುವಂಥ ನೆಟ್ಟಿನ ಉದ್ದ ಎಷ್ಟು ಅಂದರೆ ಅದು 40 ಸೆಂಟಿಮೀಟರ್. ನೆಟ್ ಅಷ್ಟೇ, ಅದು ನೆಟ್ಟಿಂದಷ್ಟೇ. ಹಾಗೆ ಆಟದ ಮಧ್ಯದ ವೃತ್ತದ ಆಟ ಪ್ರಾರಂಭಿಸುವ ವೃತ್ತ ಎಷ್ಟಿದೆ ನೋಡಿದ್ದೀವಿ. ಅಲ್ಲಿ ಮಧ್ಯದಲ್ಲಿತ್ತಲ್ಲ 3.60. ಬ್ಯಾಕ್ ಬೋರ್ಡ್ನ ಅಳತೆ ಎಷ್ಟು? ಬ್ಯಾಕ್ ಬೋರ್ಡು ಇದು ಎಷ್ಟಿದೆ ಅಂತಂದರೆ 1.80 ಮೀಟರ್ ಉದ್ದ ಇದೆ, 1.05 ಮೀಟರ್ ಅಗಲ ಇದೆ. ಸೆಂಟಿಮೀಟರ್ ಹೇಳಬೇಕಾದ್ರೆ 105 ಸೆಂಟಿಮೀಟರ್ ಏನಿದೆ ಅಗಲ ಇದೆ, ಉದ್ದ 180 ಸೆಂಟಿಮೀಟರ್ ಉದ್ದ ಇದೆ. ಬಾಸ್ಕೆಟ್ಬಾಲ್ ವೃತ್ತದ ಅಳತೆ ಎಷ್ಟಿರ್ತೈತೆ? ವೃತ್ತ ಎಷ್ಟಿರ್ತೈತೆ ಅಂದರೆ 1.80 ಮೀಟರ್ ಇರ್ತೈತೆ. ಬಾಸ್ಕೆಟ್ಬಾಲ್ನ ಒಂದು ವೃತ್ತದ ಅಳತೆ ಇದು. ಇದು ನೋಡ್ರಿ, ಇದು ವೃತ್ತ ಅಂತೀವಿ. ಇದು ಸೆಂಟರ್ ಸರ್ಕಲ್. ಇದು ಕನ್ಫ್ಯೂಸ್ ಮಾಡ್ಕೊಬಾರ್ದು. ಬಾಸ್ಕೆಟ್ಬಾಲ್ ರಿಂಗ್ನ ವೃತ್ತ ಅಂತ ಕೇಳಿದ್ರೆ ಅದು 1.80. ಸರ್ಕಲ್ ಮೆಜರ್ಮೆಂಟ್ ಕೇಳಿದ್ರೆ ಅಂದರೆ ಸೆಂಟರ್ ಸರ್ಕಲ್ ಕೇಳಿದರೆ ಅದು 3.60. ಎರಡು ಕನ್ಫ್ಯೂಸ್ ಮಾಡ್ಕೊಬೇಡಿ. ಇವಾಗ ಅಂತ್ಯಗೆರೆಯಿಂದ ಕೊನೆಗೆರೆ ಫ್ರೀ ಥ್ರೋ ಲೇನ್ ದೂರ ಎಷ್ಟಿರ್ತೈತೆ? ಅಂತ್ಯಗೆರೆಯಿಂದ ಕೊನೆಗೆರೆ ನೋಡಿ, ಇಲ್ಲಿ ತೋರಿಸ್ತೀನಿ. ಅಂತ್ಯಗೆರೆಯಿಂದ ಫ್ರೀ ಥ್ರೋ ಗೆರೆ, ಇದಕ್ಕೆ ಅಂತೀವಿ ಫ್ರೀ ಥ್ರೋ ಗೆರೆ ಅಂತೇಳಿ ಕರಿತೀವಿ. ಇದು ಎಷ್ಟೈತೆ ಅಂದರೆ 5.80 ಇರ್ತೈತೆ. ಬಾಸ್ಕೆಟ್ ರಿಂಗ್ ಭೂಮಿಯಿಂದ ಇರುವಂತಹ ಎತ್ತರ. ಬಾಸ್ಕೆಟ್ ರಿಂಗ್ ಭೂಮಿ ಇರುವಂಥ ಎಷ್ಟು ಎತ್ತರ ಇದೆ ಅಂದರೆ 3.05 ಮೀಟರ್ ಇದೆ. ಬೋರ್ಡು ಮತ್ತು ರಿಂಗಿನ ಅಂತರ ಎಷ್ಟಿರ್ತೈತೆ? ಬೋರ್ಡು ಮತ್ತು ರಿಂಗಿನ ಅಂತರ ಎಷ್ಟಿರ್ತದೆ ಅಂದರೆ 15 ಸೆಂಟಿಮೀಟರ್ ಇದೆ. ಎಷ್ಟಿದೆ? 15 ಸೆಂಟಿಮೀಟರ್ ಇದೆ. ಅದನ್ನು ತೋರಿಸ್ತೀನಿ ರೀ. ಇದು ಬಾಸ್ಕೆಟ್ ಮತ್ತು ರಿಂಗಿನ ಅಂತರ. ಅದು ಇಲ್ಲಿ ಬರ್ತೈತೆ, ಅದು ಈ ಒಂದು ಇದರಲ್ಲಿ ಬರ್ತೈತೆ. ಅದಕ್ಕೇನೈತಿ ಬಾಸ್ಕೆಟ್ ಮತ್ತು ರಿಂಗಿನ ಇರುವಂತಹ ಅಂತರ ಕೇಳ್ತೀವಿ. ಅದು ಎಷ್ಟಿರ್ತೈತೆ? ಅದು 15 ಸೆಂಟಿಮೀಟರ್ ಇರ್ತೈತೆ. ಕಂಬದಿಂದ ಅಂತ್ಯದ ಗೆರೆಗೆ ಇರುವಂಥ ದೂರ ಎಷ್ಟು? ಕಂಬದಿಂದ ಅಂತ್ಯದ ಗೆರೆಗೆ ಎಷ್ಟಿರ್ತೈತೆ? 1 ಮೀಟರ್ ಇರ್ತೈತೆ. ಕಂಬದಿಂದ ಅಂತ್ಯದ ಗೆರೆಗೆ ಎಷ್ಟಿರ್ತೈತೆ? ಅದು 1 ಮೀಟರ್ ಇರ್ತೈತೆ. ಇದರಲ್ಲಿ ಸ್ವಲ್ಪ ಮೆಜರ್ಮೆಂಟ್ ಜಾಸ್ತಿ ಬರ್ತದೆ, ನೆನ್ಪಿಟ್ಕೋಬೇಕು. ಬಾಸ್ಕೆಟ್ಬಾಲ್ ಬೋರ್ಡ್ನ ಅಳತೆ ಎಷ್ಟು? ಅದು ನೋಡಿರಿ, ಅವಾಗೇನು ನೋಡಿರೋದೇನು, ಅದು ಇದು ಏನು ಮಾರ್ಕರ್ ಬರ್ತದೆ ನೋಡ್ರಿ. ಇದು ಅವಾಗೇನು ನೋಡಿರೋದು ಅದು ಹಿಂಭಾಗದಲ್ಲಿ, ಇದು ಒಳಭಾಗದಲ್ಲಿ. ಒಳದ ಭಾಗದ ಎಷ್ಟಿದೆ? 59 ಸೆಂಟಿಮೀಟರ್ ಉದ್ದ ಇದೆ, 45 ಸೆಂಟಿಮೀಟರ್ ಅಗಲ ಇದೆ. ಇದು ಹೊರಗಡೆದು 1.80 ಮೀಟರ್ ಉದ್ದ, 1.05 ಮೀಟರ್ ಅಗಲ. ರಿಂಗಿನ ವ್ಯಾಸ ರಿಂಗಿದೆ ಈ ರೀತಿ. ಇದ್ರ ವ್ಯಾಸ ಎಷ್ಟಿದೆ ಅಂದರೆ 45 ಸೆಂಟಿಮೀಟರ್. ರಿಂಗಿನ ಉದ್ದ ಕೇಳಿದರೆ, ರಿಂಗಿನಲ್ಲಿರುವಂಥ ನೆಟ್ಟಿನ ಉದ್ದ ಕೇಳಿದರೆ ಅದು 40 ಸೆಂಟಿಮೀಟರ್ ಅಂತೇಳಿ ನೋಡಿದ್ದೀವಿ.
ಈಗ ಚೆಂಡು ನೋಡಿರಿ, ಚೆಂಡು ಯಾವ ಆಕಾರದಲ್ಲಿದೆ? ಗೋಲಾಕಾರವಾಗಿದೆ. ಇದರಿಂದ ಮಾಡ್ತಾರೆ ಅಂದರೆ ಸಿಂಥೆಟಿಕ್ ಚರ್ಮದಿಂದ ಮಾಡ್ತಾರೆ. ರಬ್ಬರ್ ಮತ್ತು ಸಿಂಥೆಟಿಕ್ ವಸ್ತುಗಳಿಂದ ಏನು ಮಾಡ್ತಾರೆ? ಒಂದು ಬಾಲನ್ನು ಮಾಡ್ತಾರೆ. ಕಿತ್ತಳೆ ಬಣ್ಣದ ಏನಿರ್ತದೆ 8 ಪಟ್ಟಿಗಳಿರ್ತವೆ. ಎಷ್ಟು ಪಟ್ಟಿ ಇರ್ತವೆ ಇದಕ್ಕೆ? 8 ಪಟ್ಟಿ. ನೀವು ಒಂದ್ಸರಿ ಬಾಲ್ ಇದ್ರೆ ಎಣಿಸಿ ನೋಡಿರಿ, 8 ಪಟ್ಟಿ ಇರ್ತವೆ. ಅದು ಕಿತ್ತಳೆ ಬಣ್ಣಿನ ಚೆಂಡು ಅಂತ ಹೇಳಿದೀವಲ್ಲ, ಅದರಲ್ಲಿ 8 ಪಟ್ಟಿಗಳಿರ್ತವೆ. ನಾನು ಎಣಿಸಿ ನೋಡಿದ್ದೀನಿ, ನೀವು ಬೇಕಾದ್ರೆ ಎಣಿಸಿ ನೋಡಿರಿ. ಅವುಗಳ ಮಧ್ಯದಲ್ಲಿ ಕಪ್ಪು ಬಣ್ಣದ ಜೋಡಣಾ ರೇಖೆಗಳಿರ್ತವೆ. ಅವುಗಳ ಮಧ್ಯದಲ್ಲಿ ಏನಿರ್ತವೆ? ಕಪ್ಪು ಬಣ್ಣದ ಜೋಡಣಾ ರೇಖೆಗಳು ಕಂಡುಬರ್ತವೆ. ಚೆಂಡಿನೊಳಗಿನ ಗಾಳಿಯನ್ನು ಪರೀಕ್ಷೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು? 1.80 ಮೀಟರ್ ಎತ್ತರದಿಂದ ಬೀಳಿಸಬೇಕು. ಅದು ಬೀಳಿಸಿದಾಗ ಎಷ್ಟು ಪುಟಿಬೇಕು ಅಂತಂದರೆ ಅದು 1.20 ಇಂದ 1.40 ಮೀಟರ್ ಇರಬೇಕು, ಪುಟಿಬೇಕು. 1.20 ಇಂದ 1.40 ಮೀಟರ್ವರೆಗೆ ಅದು ಪುಟಿಬೇಕು. ಈಗ ಬಾಲ್ ನೋಡ್ರಿ, ಪುರುಷರ ಬಾಲ್ ಎಷ್ಟಿರ್ತೈತಿ ತೂಕ ಅಂತಂದರೆ ಅದು 567ರಿಂದ 650 ಇರ್ತೈತಿ. ಮಹಿಳೆಯರದ್ದು ಎಷ್ಟಿರ್ತೈತಿ ತೂಕ? 510ರಿಂದ 567 ಇರ್ತೈತಿ. ಸುತ್ತಳತೆ ಎಷ್ಟಿರ್ತೈತಿ ಹಾಗಾದರೆ? ಚೆಂಡಿನ ಸುತ್ತಳತೆ ಅಂತಂದರೆ ಪುರುಷರದು 74.9ರಿಂದ 78 ಸೆಂಟಿಮೀಟರ್ ಇರ್ತೈತಿ. ಅಂದರೆ ಮಿಲಿಮೀಟರ್ ಹೇಳಬೇಕಾದ್ರೆ 749 mm ನಿಂದ 780 mm ವರೆಗೂ ಇರ್ತೈತಿ. ಮಹಿಳೆಯರದ್ದು ಎಷ್ಟಿರ್ತಂದರೆ 72.4 ಇಂದ 73.7 ಸೆಂಟಿಮೀಟರ್ ಇರ್ತೈತೆ. ಇದನ್ನು MM ಹೇಳಬೇಕಾದ್ರೆ 724ರಿಂದ 737 mm ಇರ್ತೈತೆ. ಆಟಗಾರರು ಎಷ್ಟಿರ್ತಾರೆ ನೋಡಿರಿ? ಆಟಗಾರರು ಟೋಟಲ್ ಬಂದುಬಿಟ್ಟು 12 ಜನ ಇರ್ತಾರೆ. ಆಟಗಾರರು 7 ಜನ ಬದಲಿ ಆಟಗಾರರು, 5 ಜನ ಆಡುವಂಥ ಆಟಗಾರರು. ಪಂದ್ಯ ಪ್ರಾರಂಭವಾಗಲು ಕನಿಷ್ಠ ಎಷ್ಟು ಜನ ಇರಬೇಕು? 5 ಜನ ಇರಲೇಬೇಕು. ಆಟಗಾರ ಇದೇ ಸಂಖ್ಯೆಯಲ್ಲಿ ಸ್ಟಾರ್ಟ್ ಆಗ್ತದೆ ಇಲ್ಲಿ 1ರಿಂದ 15ರವರೆಗೆ 4ರಿಂದ 15ರವರೆಗೆ 4ರಿಂದ 15ರವರೆಗೆ ಏನಾಗ್ತೈತಿ? ಇದೇ ಸಂಖ್ಯೆ ಕಂಡುಬರ್ತೈತಿ. ಎಲ್ಲಿಂದ ಪ್ರಾರಂಭ ಮಾಡ್ತೀವಿ ಅಂದರೆ 4ರಿಂದನೇ ಪ್ರಾರಂಭ ಮಾಡ್ತೀವಿ. ನೋಡಿರಿ ಸಮಯ, ಎಷ್ಟು ಸಮಯ ಆಡ್ತೀವಿ ಅಂತ ಹೇಳಿ ನೋಡಿರಿ. 10 ನಿಮಿಷ ಆಡ್ತೀವಿ, 2 ನಿಮಿಷ ವಿಶ್ರಾಂತಿ, 10 ನಿಮಿಷ ದೀರ್ಘ ವಿಶ್ರಾಂತಿ, 15 ನಿಮಿಷ. ಮತ್ತು 10 ನಿಮಿಷ ಆಡ್ತೀವಿ, 2 ನಿಮಿಷ ವಿಶ್ರಾಂತಿ, ಮತ್ತು 10 ನಿಮಿಷ. ಅಂದರೆ 4 ಕ್ವಾರ್ಟರ್ಸ್ ಇರ್ತವೆ. ಏಟಿರ್ತವೆ ಇಲ್ಲಿ? 4 ಕ್ವಾರ್ಟರ್ ಇರ್ತವೆ. ಅದರಲ್ಲಿ 4 ಕ್ವಾರ್ಟರ್ ಅಷ್ಟು ಸಮಯ ಕೇಳಿದ್ರೆ 40 ನಿಮಿಷ ಅಂತೇಳಿ ಹೇಳಬೇಕು ನಾವು. ಅದರಲ್ಲಿ ಏನು ಮಾಡ್ತೀವಿ? ಫಸ್ಟ್ ಕ್ವಾರ್ಟರ್ ಆಡಿದ ಮೇಲೆ ಒಂದು 10 ನಿಮಿಷ ಫಸ್ಟ್ ಕ್ವಾರ್ಟರ್ ಆಡಿಸ್ತೀವಿ. ಆಮೇಲೆ ವಿಶ್ರಾಂತಿ 2 ನಿಮಿಷ ಕೊಡ್ತೀವಿ. 2ನೇ ಕ್ವಾರ್ಟರ್ 10 ನಿಮಿಷ, ಮತ್ತು 3ನೇ ಕ್ವಾರ್ಟರ್ ಆಡಿಸ್ತೀವಿ 15 ನಿಮಿಷ ದೀರ್ಘ ವಿಶ್ರಾಂತಿ ಆಗಿದ ಮೇಲೆ. ಮತ್ತು 4ನೇ ಕ್ವಾರ್ಟರ್ ಆಡಿಸ್ತೀವಿ. ಟೋಟಲ್ ಬಂದುಬಿಟ್ಟು 4 ಕ್ವಾರ್ಟರ್ ಆಡಿಸ್ತೀವಿ. ಸಮಯ ಕೇಳಿದ್ರೆ 40 ನಿಮಿಷ. ಇಲ್ಲೇನಲ್ಲಿ ಏನು ಮಾಡಿಲ್ಲ, ಈ ಒಂದು ವಿಶ್ರಾಂತಿ ಕೊಡ್ತಿಲ್ಲ ಅದು ಮೆನ್ಷನ್ ಮಾಡಿಲ್ಲ. ಟೋಟಲ್ ಸಮಯ 40 ಅಂತ ಮೆನ್ಷನ್ ಮಾಡಿದರೆ ಹಾಗೆ 40 ಅಂತ ನೆನಪಿಟ್ಕೊಳ್ಳೋದು. ಅಂಕಗಳು ಏನಾದರೂ ಸಮವಾದವು ಅಂತಂದರೆ ಅವಾಗ ಏನು ಮಾಡ್ತಾರೆ? 5 ನಿಮಿಷಗಳ ಅಧಿಕ ಅವಧಿ ಆಡಿಸ್ತಾರೆ. 5 ನಿಮಿಷಗಳ ಅಧಿಕ ಸಮಯವನ್ನು ಮಾಡಿ ಆಟ ಆಡಿಸ್ತಾರೆ. ಹೀಗೆ 5 ನಿಮಿಷ ಫಲಿತಾಂಶ ಬರೋವರೆಗೂ ಏನು ಮಾಡ್ತಾರೆ? ಆಡಿಸ್ತಾರೆ. ಇಲ್ಲಿಯೂ ಏನಾದರೂ ಸಮವಾದರೆ ಫಲಿತಾಂಶ ಬರೋವರೆಗೂ 5 ನಿಮಿಷಗಳು ಕೂಡ ನೀಡಿ ಹಾಗೆ 5 ನಿಮಿಷ ಎಕ್ಸ್ಟೆಂಡ್ ಮಾಡ್ಕೊತಾನೆ ಹೋಗ್ತಾರೆ. ಇಲ್ಲಿ ಪ್ರತಿ ಅವಧಿಗೂ ಅಂಕಣ ಬದಲಾವಣೆ ಆಗ್ತಿರಬೇಕು. ಪ್ರತಿಯೊಂದು 5 ನಿಮಿಷ ಆಗಿದ ಮೇಲೆ ಅಂಕಣ ಬದಲಾವಣೆ ಆಗ್ತಾ ಇರಬೇಕು. ಟೈಮ್ ಔಟ್, ಒಟ್ಟು ಟೈಮ್ ಔಟ್ ಎಷ್ಟಿದ್ದಾವೆ? ಇಲ್ಲಿ 5 ಟೈಮ್ ಔಟ್ ಇದ್ದಾವೆ. ಪಂದ್ಯಾಟದ ಮೊದಲಾರ್ಧದಲ್ಲಿ ಪ್ರತಿ ತಂಡಕ್ಕೂ 2 ಟೈಮ್ ಔಟ್ಗಳು ನೀಡ್ತಾರೆ. ದ್ವಿತೀಯ ಅರ್ಧದ ವೇಳೆ ಪ್ರತಿ ತಂಡಕ್ಕೆ 3 ಅವಕಾಶವನ್ನು ನೀಡ್ತಾರೆ. ಫಸ್ಟ್ ಏನು ಮಾಡ್ತಾರೆ? ಪ್ರತಿ ಒಂದು ತಂಡದ ಮೊದಲಾರ್ಧದಲ್ಲಿ 2 ತಂಡಕ್ಕೆ ಟೈಮ್ ಔಟ್ ನೀಡ್ತಾರೆ. ಪ್ರತಿ ತಂಡಕ್ಕೂ ಟೈಮ್ ಔಟ್ ನೀಡ್ತಾರೆ. ದ್ವಿತೀಯ ಅರ್ಧದ ವೇಳೆ ಪ್ರತಿ ತಂಡಕ್ಕೆ 3 ಅವಕಾಶವನ್ನು ನೀಡ್ತಾರೆ. ಫಸ್ಟಿಗೆ ಏನು ಮಾಡ್ತಾರೆ? ಫಸ್ಟ್ ಪಂದ್ಯ ಸ್ಟಾರ್ಟ್ ಆದಾಗ ಪ್ರತಿ ತಂಡಕ್ಕೂ 2 ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ? 2ನೇ ಸರಿ ಆಡಿಸ್ತಾರಲ್ಲ ಅವಾಗ ಏನು ಮಾಡ್ತಾರೆ? 3 ಕೊಡ್ತಾರೆ. ಟೋಟಲ್ 5 ಆಗ್ತವೆ. ಬೇಡಿಕೆ ಆಧಾರದ ಮೇಲೆ ಒಟ್ಟು ಎಷ್ಟು ಟೈಮ್ ಔಟ್ಗಳು ನೀಡ್ಬೇಕಂದ್ರೆ 5 ಕೊಡ್ತಾರೆ. 5 ಹೇಳ್ಬೋದು. ಟೈಮ್ ಔಟ್ನ ಸಮಯ ಎಷ್ಟು ಹಾಗಾದರೆ ಅಂತಂದರೆ ಅದು 1 ಸೆಕೆಂಡ್. 1 ಸೆಕೆಂಡಲ್ಲಿ 1 ನಿಮಿಷ 60 ಸೆಕೆಂಡ್ಸ್. ಅದು ಹಲಗೆ ಇರ್ತದಲ್ಲ, ಹಲಗೆ ಅದು ನಾವೇನು ಮಾಡ್ತೀವಿ? ರಿಂಗ್ ಇರ್ತೈತಿಲ್ಲ, ರಿಂಗ್ ಅಂದರೆ ಬಾಸ್ಕೆಟ್ ಮಾಡ್ತೀವಲ್ಲ, ಅದ್ರ ಹಿಂದೆ ಹಲಗೆ ಇರ್ತದಲ್ಲ, ಅದು ಹಲಗೆ ಹಿಂಗೆ ಇರ್ತದಂದರೆ 30 ಸೆಂಟಿಮೀಟ್ರ್ ದಪ್ಪ ಇರ್ತೈತೆ. ಎಷ್ಟು ಇರ್ತೈತೆ? 30 ಸೆಂಟಿಮೀಟ್ರ್ ಅಷ್ಟು ದಪ್ಪ ಇರ್ತೈತೆ. ಸುತ್ತಲೂ ಏನು ಮಾಡ್ತಾರೆ? ಅದಕ್ಕೆ 5 ಸೆಂಟಿಮೀಟ್ರ್ ದಪ್ಪವಾದಂಥ ಬಿಳಿ ಬಣ್ಣ ಹಾಸ್ತಾರೆ. ಅದ್ರ ಉದ್ದ ಎಷ್ಟಿರ್ತೈತಿ ಅಂತಂದರೆ ಅದು 1.20 ಮೀಟರ್ನಿಂದ ಉದ್ದ 1.20 ಮೀಟರ್ ಅಷ್ಟು ಇರ್ತೈತಿ. ಆಗಲ್ಲ 1.80 ಮೀಟರ್ ಇರ್ತೈತಿ. ರಿಂಗ್ ಇದನ್ನು ಮಾಡಿರ್ತಾರೆ, ಕಬ್ಬಿಣದಿಂದ ಮಾಡಿರ್ತಾರೆ. ಕಬ್ಬಿಣದ ರಿಂಗ್ ವ್ಯಾಸ ಎಷ್ಟಿರ್ತೈತಿ ಅಂತಂದರೆ 45 ಸೆಂಟಿಮೀಟರ್ ಇರ್ತೈತೆ. ದಪ್ಪ ಎಷ್ಟಿರ್ತೈತಿ ಅಂತಂದರೆ 20 mm ಇರ್ತೈತಿ. ತೂಕ ಎಷ್ಟಂದರೆ 600ರಿಂದ 650 ಗ್ರಾಮ್ ಇರ್ತೈತಿ. ನೆಲದಿಂದ ಎತ್ತರ
ಹೀಗೆ ನೆಲದಿಂದ 3.05 ಮೀಟರ್ ಎತ್ತರದಲ್ಲಿರಬೇಕು ಈ ಒಂದು ರಿಂಗು. ಕೊನೆಯ ಗೆರೆಯಿಂದ ಇಷ್ಟಿರಬೇಕು ಅಂದರೆ 1.22 ಮೀಟರ್ ಅಂಕಣದ ಒಳಗೆ ಚಾಚಿರಬೇಕಿದು. ಇವಾಗ ತೀರ್ಪುಗಾರ ನೋಡಿ, ತೀರ್ಪುಗಾರ ಇಲ್ಲಿ ಜನ 6 ಜನ ಇರ್ತಾರೆ. ವಾಲಿಬಾಲ್ನಲ್ಲಿ 5 ಅಥವಾ 7 ಜನ ಇದ್ದರು, ಇಲ್ಲಿ 6 ಜನ ಇರ್ತಾರೆ. ರೆಫ್ರಿ ಇರ್ತಾರೆ ಒಬ್ಬನು, ಅಂಪೈರು, ಸ್ಕೋರರು, ಟೈಮ್ ಕೀಪರು, 24 ಸೆಕೆಂಡ್ ಆಪರೇಟರ್, ಚೇರ್ಮನ್. ಟೋಟಲ್ 6. ಇಲ್ಲಿ 20 ಸೆಕೆಂಡ್ ಆಪ್ರೇಟರ್ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. 20 ಸೆಕೆಂಡ್ ಆಪ್ರೇಟರ್ ಯಾವ ಗೇಮ್ಸಲ್ಲಿ ಬರ್ತದೆ ಅಂತೇಳಿ ಕೇಳಿದ್ದಾರೆ ಕೂಡ, ಹಾಗಾಗಿ ಇದು ನೆನ್ಪಿಟ್ಕೋಬೇಕು. ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಬಳಸುವಂಥ ಪದಗಳಿವು: ಡ್ರಿಬಲ್ಲು, ಪಿವೋಟಿಂಗು, ಜಂಪ್ ಶಾಟು, ಲೇ ಆಫ್ ಶಾಟು, ಶೂಟು, ಜಂಪ್ ಸ್ಟಾಪ್, ಸ್ಕ್ರೀನಿಂಗ್, ಪೋಸ್ಟ್ ಪ್ಲೇ, ಫಾಸ್ಟ್ ಬ್ರೇಕ್. ಇಷ್ಟೆಲ್ಲ ಪದಗಳು ಈ ಒಂದು ಬಾಸ್ಕೆಟ್ಬಾಲಲ್ಲಿ ಬರ್ತವೆ. ಹಾಗಾದರೆ ಇಲ್ಲಿ ನಾವು ಯಾವ ಅಂಶಗಳು ಗಮನಿಸಬೇಕು ಅಂತಂದರೆ ನೋಡಿರಿ, ಮಧ್ಯ ಒಂದು ಗೆರೆಯ ನಡುವೆ 3.60 ಮೀಟರ್ ವೃತ್ತದ ಆವರಣದಲ್ಲಿ ರೆಫ್ರಿ ಏನು ಮಾಡ್ತಾನೆ, ಜಂಪ್ ಬಾಲ್ ಮಾಡುವ ಮೂಲಕ ಆಟಕ್ಕೆ ಏನು ಮಾಡ್ತಾನೆ, ಚಾಲನೆ ಕೊಡ್ತಾನೆ. 3 ಅಂಕದ ಗೆರೆಯ ಹಿಂದಿನಿಂದ ಅಂದರೆ 7 ಮೀಟರ್ ದೂರ ಚೆಂಡನ್ನು ಬುಟ್ಟಿಯೊಳಗೆ ಹಾಕಿದರೆ 3 ಅಂಕ. 6.25 ಮೀಟರ್ ನೋಡಿದೆವಲ್ಲ, ಅಲ್ಲಿಂದ ಏನಾದರೂ ಬಾಸ್ಕೆಟ್ ಹಾಕಿದರೆ ಅಲ್ಲಿ 3 ಅಂಕ. ಉಳಿದೆಲ್ಲ ಕಡೆ ಹಾಕಿದರೆ 2 ಅಂಕ. ಫ್ರೀ ಥ್ರೋ ಸಂದರ್ಭದಲ್ಲಿ ಬಾಸ್ಕೆಟ್ ಮಾಡಿದರೆ 1 ಅಂಕ. ಫ್ರೀ ಥ್ರೋ ಸಂದರ್ಭ ಕೊಟ್ಟಾಗ ಏನಾದರೂ ಬಾಸ್ಕೆಟ್ ಮಾಡಿದರೆ ಅವಾಗ 1 ಅಂಕ. ನಿಯಮ ಉಲ್ಲಂಘಿಸಿದಾಗ ಏನು ಮಾಡ್ತಾರೆ, ಫಾಲ್ ಅಂತೇಳಿ ಕೊಡ್ತಾರೆ. ನಿಯಮ ಉಲ್ಲಂಘಿಸಿದಾಗ ಮತ್ತು ಅಕ್ರಮ ಸಂದರ್ಭದಲ್ಲಿ ಆಟದ ಗಡಿಯಾರನ್ನು ಏನು ಮಾಡ್ತಾರೆ, ನಿಲ್ಲಿಸ್ತಾರೆ. ನಿಯಮ ಏನಾದರೂ ಉಲ್ಲಂಘನೆ ಮಾಡ್ತಿದ್ರೆ ಆ ಸಮಯದಲ್ಲಿ ಸ್ಟಾಪ್ ಒಂದು ವಾಚನೆ ಮಾಡ್ತಾರೆ, ನಿಲ್ಲಿಸ್ತಾರೆ. ಆಟಗಾರನೊಬ್ಬ 5 ತಪ್ಪುಗಳು ಮಾಡಿದರೆ ಆತನನ್ನು ಪಂದ್ಯದಿಂದ ಅನರ್ಹಗೊಳಿಸ್ತಾರೆ. ಒಬ್ಬ ಆಟಗಾರ 5 ತಪ್ಪು ಮಾಡೋಂಗಿಲ್ಲ, 5 ತಪ್ಪು ಮಾಡಿದ್ನಂದರೆ ಏನು ಮಾಡ್ತಾರೆ, ಪಂದ್ಯದಿಂದ ಹೊರ ಹಾಕ್ತಾರೆ. ಡಿ ಏರಿಯಾದಿಂದ ಬಾಸ್ಕೆಟ್ ಹಾಕಿದಾಗ ಎಷ್ಟು ಅಂಕ ಸಿಗ್ತದೆ, ಅಲ್ಲಿ 2 ಅಂಕ ಸಿಗ್ತದೆ. ಡಿ ಏರಿಯಾ ಅಂದರೆ 5.80 ನೋಡಿದ್ರು, ಅದಕ್ಕೆ ಡಿ ಏರಿಯಾ ಅಂತೇಳಿ ನಾವು ಕರಿತೀವಿ. ಫ್ರೀ ಥ್ರೋಗಳನ್ನು ನೀಡಿದ ಸಮಯದಲ್ಲಿ 6.25 ಮೀಟರ್ ಅರ್ಧ ವೃತ್ತದ ಗೆರೆಯೊಳಗೆ ಫ್ರೀ ಥ್ರೋ ತೆಗೆದುಕೊಳ್ಳುತ್ತಿರುವ ತಂಡದ 4 ಮಂದಿ ಮತ್ತು ಎದುರಾಳಿ ತಂಡದ 3 ಜನ ಆಟಗಾರರು ನಿಲ್ಲಲು ಮತ್ತೆ ಅವಕಾಶ ಕೊಡ್ತಾರೆ. ಯಾರು ತೊಗೊಳ್ತಿದ್ದಾರೋ ಅವರು 4 ಜನ ನಿಂತ್ಕೋಬೇಕು, ಯಾರು ಎದುರಾಳಿ ತಂಡ ಇದ್ದಾರೋ ಅವ್ರು 3 ಜನ ನಿಂತ್ಕೋಬೇಕು. ಚೆಂಡನ್ನು ಒದೆಯುವುದು, ಎತ್ತಿಕೊಂಡು ಓಡುವುದು, ಗೋಲಾಗದಂತೆ ಆಟಗಾರರ ಒಬ್ಬರನ್ನೊಬ್ಬರು ತಳ್ಳುವುದು ಹಾಗೂ ಹಿಡಿದುಕೊಂಡರೆ ಅದು ತಪ್ಪಾಗಿದೆ ಅಂತ ನಾವು ಹೇಳ್ತೀವಿ. ಅದು ತಪ್ಪಾಗಿ ಎದುರಾಳಿ ತಂಡಕ್ಕೆ ಏನಾದರೂ ಫ್ರೀ ಥ್ರೋ ಅಂದರೆ ಸ್ವಚ್ಛಂದ ಅವಕಾಶ ಹೇಳ್ತೈತೆ. ಆ ರೀತಿ ಏನಾದರೂ ತಪ್ಪಾದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಫ್ರೀ ಥ್ರೋ ಕೊಡ್ತಾರೆ ಅಂತ ಅರ್ಥ. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡನ್ನು ತನ್ನ ಆಧೀನದಲ್ಲಿಟ್ಟುಕೊಂಡಿರುವಂತಹ ತಂಡ ಎದುರಾಳಿ ತಂಡದ ಅಂಕಣದಿಂದ ತನ್ನ ತಂಡಕ್ಕೆ ಅಂಕಣಕ್ಕೆ ಕಳಿಸಿದರೆ ಎದುರಾಳಿ ತಂಡಕ್ಕೆ ಥ್ರೋ ಇನ್ ಕೊಡ್ತೀವಿ. ನೋಡಿರಿ, ಬಾಸ್ಕೆಟ್ಬಾಲ್ ಆಟದಲ್ಲಿ ಏನು ಮಾಡ್ತೀವಿ, ಚೆಂಡನ್ನು ತನ್ನ ಆಧೀನದಲ್ಲಿ ಇಟ್ಕೊಂಡಿರುವಂಥ ತಂಡ ಯಾವುದು ಹತ್ರ ಚೆಂಡು ಇಟ್ಕೊಂಡಿದೆ ಆ ಒಂದು ತಂಡ ಎದುರಾಳಿ ತಂಡದ ಅಂಕಣದಿಂದ ತನ್ನ ತಂಡದ ಅಂಕಣಕ್ಕೆ ಚೆಂಡು ಕಳಿಸಿದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಅವಾಗ ಥ್ರೋ ಇನ್ ನೀಡ್ತಾರೆ. ಇವಾಗ ಉಲ್ಲಂಘನೆಗಳು ಫಾಲ್ಸ್ ಅಂತ ಕರಿತೀವಿ. 2 ಕೈಗಳಿಂದ ಏಕಕಾಲದಲ್ಲಿ ಚೆಂಡನ್ನು ಪುಟಿಸಿದರೆ ಅದು ಫಾಲು. ಕೈಗಳಿಂದ ಹಿಡಿದು ಒಂದಕ್ಕಿಂತ ಹೆಜ್ಜೆ ಇಟ್ಟಿದ್ದಾರೆ, ಅದನ್ನು ಕೂಡ ಫಾಲು. ಪುಟಿಸಿದ ನಂತರ ಚೆಂಡನ್ನು ನಿಯಂತ್ರಣ ಮಾಡಿಲ್ಲ ಅಂದರೆ ಅವು ಕೂಡ ಫಾಲ್ ಆಗ್ತೈತೆ. ಪುಟಿಸುವಾಗ ಚೆಂಡನ್ನು ಮಧ್ಯದಲ್ಲಿ ಹಿಡಿಯುವುದು, 3 ಸೆಕೆಂಡ್ ಅಥವಾ ಹೆಚ್ಚಿನ ಕಾಲ ನಿರ್ಬಂಧಿತ ಪ್ರದೇಶದಲ್ಲಿ ನಿಲ್ಲುವುದು, 5 ಸೆಕೆಂಡ್ ನಿಯಮ ಉಲ್ಲಂಘನೆ, 8 ಸೆಕೆಂಡ್ ನಿಯಮ ಉಲ್ಲಂಘನೆ, 24 ಸೆಕೆಂಡ್ ನಿಯಮ. ಇಲ್ಲೆಲ್ಲ 5 ಸೆಕೆಂಡ್, 3 ಸೆಕೆಂಡ್, 8 ಸೆಕೆಂಡ್, 5, 3, 8 ಮತ್ತು 24 ಇಷ್ಟು ಸೆಕೆಂಡ್ಗಳು ಬರ್ತವೆ, ನೆನ್ಪಿಟ್ಕೋಬೇಕು. ಇಲ್ಲಿ ಗಮನಿಸಬೇಕು ಅಂಶಗಳು ಕೊಟ್ಟಿದ್ದಾರೆ ನೋಡಿ. ಸ್ಕ್ರೀನಿಂಗ್, ಪೋಸ್ಟ್ ಪ್ಲೇ ಅಂದರೆ ಹೈ ಪೋಸ್ಟ್ ಪ್ಲೇ ಅಥವಾ ಲೋ ಪೋಸ್ಟ್ ಪ್ಲೇ, ಫಾಸ್ಟ್ ಪ್ಲೇ, ಇವು ಏನಾಗ್ತದೆ ಬಾಸ್ಕೆಟ್ಬಾಲ್ನ ಆಕ್ರಮಣ ತಂತ್ರಗಳು ಅಂತ ಕರಿತೀವಿ. ಎದುರಾಳಿ ಆಟಗಾರನ ಚಲನೆಗೆ ಅಡ್ಡಲಾಗಿ ನಿಂತಿರೋದ್ರಿಂದ ಅದಕ್ಕೆ ಸ್ಕ್ರೀನಿಂಗ್ ಅಂತೇಳಿ ಕರಿತೀವಿ. ಎದುರಾಳಿ ತಂಡದ ಒಂದು ಆಟಗಾರನಿಗೆ ಏನು ಮಾಡ್ತೀವಿ, ಅಡ್ಡಲಾಗಿ ನಿಂತಿರ್ತೀವಿ, ಅದಕ್ಕೆ ಕರಿತೀವಿ ಸ್ಕ್ರೀನಿಂಗ್ ಅಂತೇಳಿ ಕರಿತೀವಿ. 1997-98 ಜೂನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಏನು ನಡೀತದೆ, ದೆಹಲಿಯಲ್ಲಿ ನಡೀತೈತೆ. ಬಾಲಕಿಯರ ಕರ್ನಾಟಕದ ಬಾಲಕಿಯರಲ್ಲಿ ನಡೀತೈತೆ, ಅವ್ರು ಏನು ಮಾಡ್ತಾರೆ ಅದನ್ನು ಕೂಡ ದೆಹಲಿಯಲ್ಲಿ ನಡೀತೈತೆ. ಅಲ್ಲಿ ಮಹಿಳೆಯರು ಏನು ಮಾಡ್ತಾರೆ, ತೃತೀಯ ಸ್ಥಾನವನ್ನು ಪಡ್ಕೊಳ್ತಾರೆ. ಜೂನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿದೆ ಅಂದರೆ ದೆಹಲಿಯಲ್ಲಿ. ಆ ದೆಹಲಿಯಲ್ಲಿ ನಡೆದಂತಹ ಯಾರು ನಡೆದಿದೆ, ಬಾಲಕಿಯರು ನಡೆದಿದೆ, ಅವ್ರು ಏನು ಮಾಡ್ತಾರೆ, ತೃತೀಯ ಸ್ಥಾನ ಪಡ್ಕೋತಾರೆ. 2003 ಮತ್ತು 2004 ಬಾಲಕರ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಕಾಂಗಾದಲ್ಲಿ ಏನು ಮಾಡ್ತದೆ, ನಡೀತದೆ. ಅಲ್ಲಿ ಕರ್ನಾಟಕ ಏನು ಮಾಡ್ತದೆ, ತೃತೀಯ ಸ್ಥಾನವನ್ನು ಪಡ್ಕೊಳ್ತೈತೆ. ಇವಾಗ ಸಂಭವನೀಯ ಪ್ರಶ್ನೆಗಳು ಈ ಒಂದು ಲೆಸನ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಪ್ರಶ್ನೋತ್ತರಗಳಿದ್ದಾವೆ ನೋಡ್ರಿ. ಇಲ್ಲಿ 24 ಸೆಕೆಂಡ್ ಆಪರೇಟರ್ ಈ ಕ್ರೀಡೆಯಲ್ಲಿ ಬರ್ತದಂದರೆ ಬಾಸ್ಕೆಟ್ಬಾಲ್ ಆಟದ 1 ಕ್ವಾರ್ಟರ್ದು 10 ನಿಮಿಷ, 4 ಕ್ವಾರ್ಟರ್ ಇರ್ತದೆ 40 ನಿಮಿಷ. ಬಾಸ್ಕೆಟ್ಬಾಲ್ ಬೋರ್ಡ್ನ ಉದ್ದ ಮತ್ತು ಆಗಲ್ಲ ಇದು ದೊಡ್ಡದು ಅಂದರೆ ದೊಡ್ಡ ಹಲಿಗೆ ಇದು ಎಷ್ಟಿರ್ತೈತೆ,
0.80 ಮೀಟರ್ ಉದ್ದ, 1.05 ಮೀಟರ್ ಅಗಲ. ಒಳದೆಷ್ಟಿದೆ? 59 ಸೆಂಟಿಮೀಟರ್ ಅಗಲ ಮತ್ತು 45 ಸೆಂಟಿಮೀಟರ್ ಏನಿರ್ತೈತೆ ಉದ್ದ ಇರ್ತೈತೆ. 59 ಉದ್ದ, 45 ಅಗಲ. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಟಗಾರನೊಬ್ಬ ಬಾಸ್ಕೆಟ್ನಿಂದ 7 ಮೀಟರ್ ದೂರದಿಂದ ಫೀಲ್ಡ್ ಗೋಲ್ ಮಾಡಿದರೆ ಅವರಿಗೆ ದೊರೆಯುವ ಅಂಕಗಳು ಎಷ್ಟು? 3. ಬಾಸ್ಕೆಟ್ ಬಾಲ್ ರಿಂಗ್ನ ಒಳ ವ್ಯಾಸ ಎಷ್ಟಿರ್ತದೆ? 45 ಸೆಂಟಿಮೀಟರ್. ಬಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರ ಯಾಂತ್ರಿಕತೆ ಯಾವುದಂದರೆ ಲೀಡ್ ಆ್ಯಂಡ್ ಟ್ರಯಲ್ ಅಂತೇಳಿ ಕರಿತೀವಿ. ಬಾಸ್ಕೆಟ್ಬಾಲ್ ಆಟಗಾರರಿಗೆ ಅದು ಸಂಖ್ಯೆ ಇರ್ತದೆ 4ರಿಂದ 15ವರೆಗೂ. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಕ್ರಮಣಕಾರಿ ಆಟಗಾರರ ಮುಖ್ಯ ಗುರಿಯನ್ನು ಪಾಯಿಂಟ್ ಸ್ಕೋರ್ ಮಾಡೋದು, ಬಾಸ್ಕೆಟ್ ಮಾಡೋದು ಅಂತ ಅರ್ಥ. ಡಂಕ್ ಕೌಶಲ್ಯ ಇದರಲ್ಲಿ ಬರ್ತದೆ ಅಂದರೆ ಅದು ಬಾಸ್ಕೆಟ್ಬಾಲಲ್ಲಿ ಬರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಬಾಸ್ಕೆಟ್ ರಿಂಗ್ ನೆಲದಿಂದ ಮೇಲ್ತುದಿಯ ಎತ್ತರ ಎಷ್ಟಿರಬೇಕಂದ್ರೆ 3.05 ಇರಬೇಕು. ಬಾಸ್ಕೆಟ್ಬಾಲ್ ಅಂಕಣದ ಉದ್ದ ಎಷ್ಟು? 28 ಮೀಟರ್ ಉದ್ದ, 15 ಮೀಟರ್ ಅಗಲ. ಬಾಸ್ಕೆಟ್ಬಾಲ್ ಅಂತ ಹೆಸರಿಡಿದವರು ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ಬಾಸ್ಕೆಟ್ಬಾಲ್ ಆಟವನ್ನು ಮಧ್ಯದ 3.60 ಮೀಟರ್ ವೃತ್ತದಿಂದ ರೆಫ್ರಿ ಚೆಂಡನ್ನು ಹೇಗೆ ಮಾಡುವುದರ ಮೂಲಕ ಆಟ ಪ್ರಾರಂಭ ಮಾಡ್ತಾನೆ ಅಂದರೆ ಜಂಪ್ ಮಾಡುವುದರ ಮೂಲಕ ಪ್ರಾರಂಭ ಮಾಡ್ತಾನೆ. ಪುರುಷರ ವಿಭಾಗದ ಬಾಸ್ಕೆಟ್ಬಾಲ್ನ ತೂಕ ಎಷ್ಟಿದೆ ಅಂದರೆ 567ರಿಂದ 650 ಇದೆ. ಮಹಿಳೆಯರದ್ದು ಎಷ್ಟಿದೆ? 510ರಿಂದ 567 ಗ್ರಾಮ್ ಇದೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡು ಆಟಗಾರನ ಅಧೀನದಲ್ಲಿದ್ದಾಗ ಅದೇ ತಂಡದ ಯಾವುದೇ ಆಟಗಾರ ನಿರ್ಬಂಧಿತ ಕ್ಷೇತ್ರದಲ್ಲಿ ಈ ಕೆಳಗಿಂತ ಹೆಚ್ಚು ಸಮಯ ನಿಲ್ಲುವಂಗಿಲ್ಲ. ಎಷ್ಟು ಸೆಕೆಂಡ್ ನಿಲ್ಲುವಂಗಿಲ್ಲ? ಅಲ್ಲಿ 3 ಸೆಕೆಂಡ್ ನಿಲ್ಲುವಂಗಿಲ್ಲ. 3 ಸೆಕೆಂಡ್ಗಿಂತ ಹೆಚ್ಚು ನಿಂತರೆ ಔಟ್ ಆಗ್ತಾರೆ. ಬಾಸ್ಕೆಟ್ಬಾಲ್ ಪಂದ್ಯದ ಒಂದು ಟೈಮ್ಔಟ್ನ ಕಾಲಾವಧಿ, ಟೈಮ್ಔಟ್ 5 ಇರ್ತಾವಲ್ಲ ಟೋಟಲಾಗಿ, ಅದು ಒಂದು ಟೈಮ್ಔಟ್ ತೊಗೊಳ್ಬೇಕಾದ್ರೆ ಎಷ್ಟು ಸೆಕೆಂಡ್ ಅಂದರೆ 60 ಸೆಕೆಂಡ್. ನಿಮಿಷದಲ್ಲಿ ಕೇಳಿದ್ರೆ 1 ನಿಮಿಷ. ಬಾಸ್ಕೆಟ್ಬಾಲ್ ಬೋರ್ಡ್ನಲ್ಲಿರುವಂಥ ಮತ್ತು ರಿಂಗಿನ ನಡುವೆ ಇರುವಂಥ ಅಂತರ ಎಷ್ಟು ಅಂದರೆ 15 ಸೆಂಟಿಮೀಟರ್. ಬಾಸ್ಕೆಟ್ಬಾಲ್ ಬೋರ್ಡ್ನ ಚೌಕದ ವಿಸ್ತೀರ್ಣ ಹಿಂಭಾಗದಲ್ಲಿ ಏನು ನೋಡಿದೀವಲ್ಲ ಅದು 0.59 ಸೆಂಟಿಮೀಟರ್ ಏನಿರ್ತೈತೆ ಅದು ಉದ್ದ ಇರ್ತೈತೆ. 0.45 ಸೆಂಟಿಮೀಟರ್ ಏನಿರ್ತೈತೆ ಇದು ಅಗಲ ಇರ್ತೈತೆ. ಮೀಟರಲ್ಲಿ ಹೇಳಿದ್ರೆ 0.59 ಸೆಂಟಿಮೀಟರ್ ಅಂದರೆ 59. ಇದು ಮೀಟರ್ ಹೇಳಬೇಕಾದ್ರೆ 0.45 ಮೀಟರ್. ಸೆಂಟಿಮೀಟರ್ ಹೇಳ್ಬೇಕು 45 ಈಜಿ ಇದೆ ನೆನಪು, ಅಂದರೆ ಮೆಜರ್ಮೆಂಟ್ ಎಲ್ಲದ್ರಾಗ ನೆನ್ಪಿಟ್ಕೋಬೇಕು ನಾವು. ಬಾಸ್ಕೆಟ್ಬಾಲ್ ಆಟದ ಉಗಮದ ಎಲ್ಲಿ ಆಯ್ತು ಅಂದರೆ USA ಆಗ್ತೈತೆ 1891ರಲ್ಲಿ. ಬಾಸ್ಕೆಟ್ಬಾಲ್ ಆಟದಲ್ಲಿ ಈ ಸನ್ನಿವೇಶದಲ್ಲಿ ಬದಲಿ ಆಟಗಾರ ಬದಲಾವಣೆ ಇರೋದಿಲ್ಲ, ಅಂದರೆ ಬಾಲ್ ಡೆಡ್ ಆದಾಗ ಇರೋದಿಲ್ಲ. BAI ವಿಸ್ತರಿಸಿ ಅಂದರೆ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪುರುಷರ ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ತಂಡಕ್ಕೆ ನೀಡುವಂಥ ಟ್ರೋಫಿ ಯಾವುದಂದರೆ ಟೊಡ್ ಮೆಮೋರಿಯಲ್ ಟ್ರೋಫಿ. ಮಹಿಳೆಯರಿಗೆ ಯಾವ್ದು ಕೊಡ್ತೀವಿ? ಬಸ್ಲಾತ್ ಕೊಡ್ತೀವಿ. ಮಹಿಳೆಯರಿಗೆ ಬಸ್ಲಾತ್ ಟ್ರೋಫಿ ಕೊಡ್ತಾರೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡು ತಮ್ಮ ಅಧೀನದಲ್ಲಿದ್ದಾಗ 8 ಸೆಕೆಂಡ್ ಒಳಗೆ ಎದುರಾಳಿ ತಂಡದ ಅಂಕಣವನ್ನು ಪ್ರವೇಶಿಸಬೇಕು. ಇಲ್ಲದಿದ್ದರೆ ಏನು ಮಾಡ್ತಾರೆ? ಎದುರಾಳಿ ತಂಡಕ್ಕೆ ಥ್ರೋಯಿನ್ ಕೊಡ್ತಾರೆ. 8 ಸೆಕೆಂಡ್ ಒಳಗೆ ಹೋಗೋದ್ರಿಂದ ಥ್ರೋಯಿನ್ ಸಿಗ್ತದೆ ಎದುರಾಳಿ ತಂಡಕ್ಕೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪ್ರತಿ ತಂಡ ಪಂದ್ಯದ ಮೊದಲನೇ ಅರ್ಧದಲ್ಲಿ ಅಂದರೆ 1 ಮತ್ತು 2ನೇ ಅವಧಿಯಲ್ಲಿ ಮತ್ತು 2ನೇ ಅರ್ಧದಲ್ಲಿ ಅಂದರೆ 3-4 ಅವಧಿಯಲ್ಲಿ ಪಡೆಯಬಹುದಾದ ಒಟ್ಟು ಟೈಮ್ಔಟ್ಗಳ ಸಂಖ್ಯೆ ಎಷ್ಟು ಅಂದರೆ ಅದು ಮೊದಲ ಅರ್ಧದಲ್ಲಿ 2, 2ನೇ ಅರ್ಧದಲ್ಲಿ 3, ಒಟ್ಟು ಟೋಟಲಾಗಿ ಎಷ್ಟು ಬರ್ತವೆ? 5 ಟೈಮ್ಔಟ್ಗಳು ಸಿಗ್ತವೆ. ಬಾಸ್ಕೆಟ್ಬಾಲ್ ಆಟ ಎಷ್ಟು ಅವಧಿಗಳಿಂದ ಕೂಡಿರ್ತದೆ ಅಂದರೆ 40 ಅವಧಿ ಅಂದರೆ 40 ನಿಮಿಷ ಇರ್ತೈತಿ. ಒಂದು ಕ್ವಾರ್ಟರ್ದು 10 ನಿಮಿಷ. ಅವಧಿ ಕೇಳಿಸೋದ್ರಿಂದ 4 ಅವಧಿಯ ಒಂದು 10 ನಿಮಿಷದ ಇರ್ತದೆ. ಬಾಸ್ಕೆಟ್ಬಾಲ್ ಆಟದ ಮೊದಲನೇ ಮತ್ತು 2ನೇ ಅವಧಿಯ ನಡುವಿನ ಇರುವಂತಹ ವಿಶ್ರಾಂತಿ ಎಷ್ಟು ಅಂದರೆ ಅದು 2 ನಿಮಿಷ. ದೀರ್ಘ ವಿಶ್ರಾಂತಿ ಎಷ್ಟಿತ್ತು? 15 ನಿಮಿಷ ಇತ್ತು. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಟಗಾರ ಒಮ್ಮೆ ಡ್ರಿಬಲ್ ಮಾಡಿ ಕೈಗಳಿಂದ ಚೆಂಡನ್ನು ಹಿಡಿದಿರೋದಕ್ಕಿಂತ 5 ಸೆಕೆಂಡ್ ಒಳಗಾಗಿ ಇನ್ನೊಬ್ಬರಿಗೆ ಕೊಡಬೇಕು ಅಥವಾ ಬಾಸ್ಕೆಟ್ ಆಗಲು ಪ್ರಯತ್ನಿಸಬೇಕು. ಇಲ್ಲಾಂದರೆ ಹಾಗೆ ಇಟ್ಕೊಂಡ್ರೆ ಔಟ್ ಆಗ್ತಾನೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡು ತಮ್ಮ ತಂಡದ ಅಧೀನಕ್ಕೆ ಬಂದ ನಂತರ ಎಷ್ಟು ಸೆಕೆಂಡ್ ಒಳಗಾಗಿ ಬುಟ್ಟಿಯೊಳಗೆ ಹಾಕಬೇಕು ಅಥವಾ ಹಾಕದಿದ್ದರೆ ಎದುರಾಳಿ ತಂಡಕ್ಕೆ ಥ್ರೋಯಿನ್ ನೀಡ್ತೀವಿ, ಅಂದರೆ 24 ಸೆಕೆಂಡ್ ಒಳಗಾಗಿ ಹಾಕಬೇಕು. ಇಲ್ಲಾಂದರೆ ಎದುರಾಳಿ ತಂಡಕ್ಕೆ ಥ್ರೋಯಿನ್ ಸಿಗ್ತೈತಿ. ಬಾಸ್ಕೆಟ್ಬಾಲ್ ಆಟದಲ್ಲಿ ಒಬ್ಬ ಆಟಗಾರ ಎಷ್ಟು ಬಂಡಾಟಗಳು ಮಾಡಿದಾಗ ಏನಾಗ್ತಾನೆ ಅವರನ್ನು ಪದಚ್ಯುತಿ ತಿಳಿಸ್ತಾರೆ ಅಂದರೆ 5 ಬಂಡಾಟಗಳು. ಸ್ಕ್ರೀನಿಂಗ್ ಮತ್ತು ಲೇಶ್ ಆಫ್ ಶಾರ್ಟ್ ಈ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಬಾಸ್ಕೆಟ್ಬಾಲ್ಗೆ ಅದು ಸಂಬಂಧಿಸಿದೆ. ಬಾಸ್ಕೆಟ್ಬಾಲ್ ಆಟಕ್ಕೆ ಮೊದಲು ಉಪಯೋಗಿಸಿದ ಚೆಂಡು ಅಂದರೆ ಸಾಕರ್, ಫುಟ್ಬಾಲನ್ನು ಬಳಸ್ತಾ ಇದ್ವಿ. ಇದೇನಾಯಿತು?
ಬಾಸ್ಕೆಟ್ಬಾಲ್ ಆಟದಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದವರು ಇದ್ದಾರೆ. ಇದನ್ನು ಅಷ್ಟು ಕೇಳೋದಿಲ್ಲ. ರೀಸೆಂಟ್ ಆಗಿರೋದು ನಾವು ಅಪ್ಡೇಟ್ ಮಾಡ್ಕೋಬೇಕು. ರೀಸೆಂಟ್ ಆಗಿರೋದಿಲ್ಲ ಇದರಲ್ಲಿ 2003 ಇರೋದೆ. ನಾವು ಇವಾಗ ಒಂದು 10 ವರ್ಷದ್ದು ಅಪ್ಡೇಟ್ ಮಾಡಿಕೊಂಡು ಕರೆಂಟ್ ಇವೆಂಟ್ಸಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.